ನಮಸ್ತೆ ವೀಕ್ಷಕರೇ, ಜಗೋಸ್ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಜಯಶ್ರೀ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ವಾಂಗಿಬಾತ್. ಈ ವಾಂಗಿಬಾತನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ನ ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಲ್ಲಿ ಬದನೆಕಾಯಿಗಳನ್ನು ತಗೊಂಡಿದ್ದೀನಿ. ಈ ಬದನೆಕಾಯಿ ತುಂಬಾ ಎಳೆಯ ಬದನೆಕಾಯಿ. ಇವಾಗ ತಾನೇ ಗಿಡದಿಂದ ಕಿತ್ಕೊಂಡು ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಈ ಬದನೆಕಾಯಿಂದ ವಾಂಗಿಬಾತ್ ಮಾಡೋದಾದ್ರೆ. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಬಹುದು. ನಾನು ತುಂಬಾ ಎಳೆಯ ಬದನೆಕಾಯಿ ಆಗಿರೋದ್ರಿಂದ ನೋಡಿ, ಈ ರೀತಿ ಎಲ್ಲ ಬದನೆಕಾಯಿಗಳನ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ನೆನೆಸಿದ್ದೀನಿ. ಇಲ್ಲಾಂದ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಹಾಗಾಗಿ ನೀರಲ್ಲಿ ನೆನೆಸಿದ್ದೀನಿ. ಮತ್ತೆ ಇವಾಗ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ತೊಳೆದಿಟ್ಟಿದಂತಹ ಬದನೆಕಾಯಿನೂ ಸಹ ಹಾಕೊಳ್ತಾ ಇದ್ದೀನಿ. ಎಳೆ ಬದನೆಕಾಯಿ ಬೇಗನೆ ಬೆಂದೋಗುತ್ತೆ ಇದು. ಇವಾಗ ನಾನು ಒಂದು ಟೊಮೊಟೊನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಬದನೆಕಾಯಿ ಎರಡನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬದನೆಕಾಯಿ ತುಂಬಾನೇ ಎಳಸಾಗಿರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಒಂದು 5 ನಿಮಿಷಗಳ ಕಾಲ ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಟೊಮೊಟೊ ಕೂಡ ತುಂಬಾನೇ ಸಾಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಹುಣಸೆ ರಸನೂ ಕೂಡ ಹಾಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿ ಎರಡನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ವಾಂಗಿಬಾತು ತುಂಬಾನೇ ರುಚಿಯಾಗಿ ಬರುತ್ತೆ, ಹಾಗಾಗಿ ನಾನು ಇಲ್ಲಿ ಬಳಸಿದ್ದೀನಿ. ನೀವು ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ, ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಇವಾಗ ನಾನು ಇಲ್ಲಿ ವಾಂಗಿಬಾತ್ ಪೌಡರನ್ನು ಸಹ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸಿರುವಂತಹ ವಾಂಗಿಬಾತ್ ಪೌಡರ್ MTRದು ತುಂಬಾನೇ ಚೆನ್ನಾಗಿದೆ. ಈ ಪೌಡರ್ನ ಉಪಯೋಗಿಸ್ಕೊಂಡು ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ವಾಂಗಿಬಾತ್ ಗೊಜ್ಜನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿನೇ ಆಗೋಯ್ತು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಲೋ ಫ್ಲೇಮಲ್ಲೇ 1-2 ನಿಮಿಷ ಪೌಡರ್ ಹಾಕಿದ್ಮೇಲೆ ಬೇಯಿಸ್ಕೊಂಡ್ರೆ ಸಾಕು, ಗೊಜ್ಜು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಬೆಳಗಿನ ತಿಂಡಿಗಂತೂ ಒಂದು ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ಬೇಗನೆ ಟೈಮ್ ಇಲ್ಲ ಅಂತ ಹೇಳಿದಾಗ ರೈಸ್ಗೆ ಇಟ್ಬಿಟ್ಟು ಬೇಗ ಈ ರೀತಿ ಗೊಜ್ಜು ಮಾಡಿಕೊಂಡು ಬೇಗನೆ ರೆಡಿ ಮಾಡ್ಕೋಬಹುದು ಮಕ್ಕಳಿಗೆ. ನೋಡಿ, ಇವಾಗ ನಾನು ರೈಸ್ ಬೇಯಿಸಿಟ್ಟಿದ್ದೆ ಮೊದಲೇನೆ. ಅದನ್ನು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಈ ಗೊಜ್ಜಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ವಾಂಗಿಬಾತು, ತುಂಬಾ ರುಚಿಯಾಗಿತ್ತು. ಈ ವಾಂಗಿಬಾತ್ ಮಾಡಲಿಕ್ಕೆ ನಾನು ತುಂಬಾ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಸಿಗುವಂತಹ ಕೆಲವೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಯಾವುದೇ ರೀತಿ ಹಸಿ ಬಟಾಣಿ, ಇಂಗು ಆ ರೀತಿ ಉಪಯೋಗಿಸಿಲ್ಲ. ದಿನನಿತ್ಯ ಬಳಕೆಯಲ್ಲಿ ನಾವು ಬಳಸ್ತಕ್ಕಂತಹ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬಾ ಬೇಗ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಗೋಸ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.